ವ್ಯವಸ್ಥೆಯ ಒಳಗೆ ರಸ್ತೆಯ ಸಮಸ್ಯೆ ಬಗ್ಗೆ ಎಲ್ಲ ಹಿರಿಯರೆಲ್ಲ ಸೇರಿದ್ದೇವೆ ನಾವು ಈ ಒಂದು ವೇದಿಕೆಯಲ್ಲಿ. ನಮ್ಮೆಲ್ಲರನ್ನು ಮುನ್ನಡೆಸ್ತಾ ಇರುವ ಒಂದು ಪ್ರಾಮಾಣಿಕ ಹೋರಾಟಗಾರ ಅಂತ ಅರುಣಣ್ಣವರು ಇದ್ದಾರೆ, ಹಾಗೂ ಉಪತಿಲ ಪರಿವಾರದ ಅಧ್ಯಕ್ಷರು, ಇವರೆಲ್ಲರಿಗೂ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ ನಮಸ್ಕರಿಸ, ಮುಂಭಾಗ ಇರುವ ಎಲ್ಲ ನನ್ನ ಪ್ರೀತಿಯ ಪ್ರಾಮಾಣಿಕ ಹೋರಾಟಗಾರರಿಗೆ ನಮಸ್ಕರಿಸ್ತಾ ನನ್ನ ಎರಡು ಅನಿಸಿಕೆಗಳನ್ನು ಹೇಳ್ತೇನೆ. ಬಹುಶಃ ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇದ್ದೇವೆ ಅಂತೇಳಿ ನಾವೆಲ್ಲ ಹೇಳ್ತಾ ಇದ್ದೇವೆ, ಆದರೆ ಪ್ರಜಾಪ್ರಭುತ್ವ ಪುತ್ತೂರಲ್ಲಿ ಏನೋ ನನಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಎಲ್ಲ ಸರ್ವಾಧಿಕಾರಿ ಮನೋಭಾವ. ಕರ್ನಾಟಕ ಸರ್ಕಾರದಲ್ಲಿಯೂ ಹಾಗೆ ನಮಗೆ ಸರ್ವಾಧಿಕಾರಿ ಮನೋಭಾವವೇ ಕಾಣ್ತದೆ. ಎಲ್ಲಿದೆ ಪ್ರಜಾಪ್ರಭುತ್ವ? ನಾವು ಗ್ರಾಮದಿಂದ ತಗೊಳ್ಳೋ ಪ್ರಜಾಪ್ರಭುತ್ವ. ಇಲೆಕ್ಷನ್ ಇಲ್ಲ, ಆಡಳಿತಾಧಿಕಾರಿ. ಜಿಲ್ಲಾ ಪಂಚಾಯತ್ ಆಡಳಿತಾಧಿಕಾರಿ, ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ. ಯಾಕೆ ಇವರಿಗೆ ಎಂಟಾಣೆ ದುಡ್ಡಿಲ್ವಾ? ನಮ್ಮ ಸರ್ಕಾರದಲ್ಲಿ ವ್ಯವಸ್ಥೆ ಪ್ರಜಾಪ್ರಭುತ್ವ ಅಂತ ಹೇಳಿದ ಮೇಲೆ ನಾವು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡಬೇಕು. ನಮಗೆ ಮಾತ್ರ ಅಧಿಕಾರ 224 ಜನಕ್ಕಲ್ಲ, ಎಲ್ಲ ಸಾಮಾನ್ಯರು ಅಧಿಕಾರದ ಹೊಸೆಲೆ ಬರಬೇಕು. ನಮ್ಮ ಸಮಾಜದ ಅಥವಾ ಗ್ರಾಮದ ಅಭಿವೃದ್ಧಿಯಲ್ಲಿ ನಾವೆಲ್ಲ ಸೇರಿಕೊಳ್ಬೇಕು ಅಂತ ಹೇಳಿ ಇಚ್ಛೆಯಿಂದ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಾತ್ಮಕವಾದ ಒಂದು ವ್ಯವಸ್ಥೆಯನ್ನು ಕೊಟ್ಟಿದೆ. ಇವರು ಸಂವಿಧಾನ ಮಾಡ್ತಾ ಇದ್ದಾರೆ, ಸಂವಿಧಾನ ಪುಸ್ತಕ ಹಿಡ್ಕೊಂಡು ಈ ಸರ್ಕಾರಗಳು ಮಾತಾಡ್ತವೆ. ಕೈಯಲ್ಲಿ ಮಾತ್ರ ಸಂವಿಧಾನ, ಇನ್ನೊಂದು ಕೈಯಲ್ಲಿ ಚೂರಿ ಹಿಡ್ಕೊಳ್ಳೋದು ಪ್ರಜೆಗಳಿಗೆ ಹಾಕ್ಲಿಕ್ಕೆ. ಬಹುಶಃ ಈ ವ್ಯವಸ್ಥೆ ನಮ್ಮೂರಿಗೂ ತಲುಪಿದೆ ಈಗ. ಇದು ಬಹಳ ಕಷ್ಟ. ಯಾಕೆಂದ್ರೆ ಒಂದು ಪ್ರಬುದ್ಧ ರಾಜಕಾರಣಿಗಳು ಟೀಕೆಯನ್ನು ಸ್ವಾಗತಿಸಬೇಕು, ಅಪ್ರಬುದ್ಧರು ಅಂತ ಹೇಳಬೇಕು ಟೀಕೆಯನ್ನು ಸ್ವಾಗತ. ರಾಜಕಾರಣಕ್ಕೆ ಅಥವಾ ಒಂದು ಸಾರ್ವಜನಿಕ ವ್ಯವಸ್ಥೆಗೆ ಬರುವಾಗ, ಒಂದು ಪಂಚಾಯತ್ ಮೆಂಬರ್ ಆಗುವಾಗ ನಮಗೆ ಟೀಕೆ ಟಿಪ್ಪಣಿಗಳು ಸಹಜ. ಅದನ್ನು ಪಾಸಿಟಿವ್ ಆಗಿ ತಗೊಂಡು ನಾವು ರಾಜಕಾರಣ ಮಾಡಿದರೆ ಮಾತ್ರ ನಮಗೆ ಗೌರವ, ಜನಮನ್ನಣೆ ಸಿಗ್ತದೆ. ಪ್ರಜಾಪ್ರಭುತ್ವದಲ್ಲಿ ನಾನೊಬ್ಬ ಪ್ರಬುದ್ಧ, ನನಗೆ ತಾಕತ್ತುಂಟು, ನನಗೆ ರಟ್ಟೆ ಬೆಲೆ ಉಂಟು, ನನ್ನಲ್ಲಿ ದುಡ್ಡುಂಟು ಅಂತ ಹೇಳುವ ದೃಷ್ಟಿಯಿಂದ ನಾವು ರಾಜಕಾರಣ ಮಾಡಿದರೆ ದಕ್ಷಿಣ ಕನ್ನಡದ ಯಾರು ಸಹ, ಅಂತೂ ಪುತ್ತೂರು ತಾಲೂಕಿನವರು ಸಹಿಸುವವರಲ್ಲ ಅಂತ ಹೇಳುವುದನ್ನು ನಾವು 4 ವರ್ಷ ಹಿಂದೆ ಎಲ್ಲರಿಗೂ ತಿಳಿಸಿದ್ದೇವೆ, ಸಮಾಜಕ್ಕೆ ತಿಳಿಸಿದ್ದೇವೆ. ಬಹುಶಃ ಇನ್ನೂ ಇವರಿಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಇನ್ನೊಮ್ಮೆ ಹೋರಾಟಕ್ಕೆ ಧುಮುಕುವ ಅನಿವಾರ್ಯತೆ ಬಹುಶಃ ನರೇಂದ್ರದಿಂದ ಆರಂಭವಾಗಿದೆ. ಬಹುಶಃ ಪುಣ್ಯ ಭೂಮಿಯಿಂದ ಆರಂಭ ಆಗಿದೆ ಇದು. ಯಾಕಂದ್ರೆ ಎಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗುವ ದಾರಿ ಇದೇ ಬದಿಯಲ್ಲಿ ಇದೆ. ಬಹುಶಃ ನಾವೆಲ್ಲರೂ ಪ್ರಜಾಪ್ರಭುತ್ವವನ್ನು ಉಳಿಸುವ ಅನಿವಾರ್ಯತೆ ಈಗ ಬಂದಿದೆ. ಮೊನ್ನೆ FIR ಹಾಕಿದರು ಎಲ್ಲರ ಮೇಲೆ, ನಾನು ಪೇಪರ್ ಓದ್ತಾ ಇದ್ದೇನೆ. ಅದೇ ಜಂತರ್ ಮಂತರ್ನಲ್ಲಿ ಇದರ ಒಳಗೆ, ಲೋಕಸಭೆ ಒಳಗೆ ನುಗ್ಗುವಾಗಲೂ, ಪರ್ಮಿಷನ್ ಇದು ನುಗ್ಗುವಾಗಲೂ ಯಾರು FIR ಹಾಕ್ಬೇಡ ಅಂತ ಹೇಳಿದ ಸರ್ಕಾರ ಇದೇ ಸರ್ಕಾರ, ನಮ್ಮ ಈಗ ಕರ್ನಾಟಕವನ್ನು ಆಳ್ತಾ ಇರೋ ಸರ್ಕಾರ. ಅಲ್ಲಿ ಗಲಾಟೆ ಮಾಡಿದ್ರು ಇಲ್ಲ, ಯಾವುದು ಮಾಡಿದ್ರು ಇಲ್ಲ. ಇಲ್ಲಿ ಪ್ರಾಮಾಣಿಕವಾಗಿ ಕತ್ತಿ ಬೇಡಿ ಒಂದು ಕೋಡೆ, ಸಣ್ಣ ಕೋಡೆ ಬಿಟ್ಟರೆ ಬೇರೆ ಯಾರಲ್ಲಿ ಯಾವುದು ಇರಲಿಲ್ಲ. ಇಷ್ಟಿದ್ದುಕೊಂಡು ನಮ್ಮ ಮೇಲೆ ಬಹುಶಃ ಪ್ರಾಮಾಣಿಕ ಅಧಿಕಾರಿಗಳನ್ನ FIR ಹಾಕಿಸ್ತಾರಲ್ಲ ಇವರು. ಇದರಷ್ಟು ಹೇಸಿಗೆ ಪ್ರಜಾಪ್ರಭುತ್ವದಲ್ಲಿ ಬೇರೆ ಎಲ್ಲಿದೆ? ಇದು ಪುತ್ತೂರಲ್ಲಿ ನಾವು ಕಾಣಬೇಕಾದ ದುರಂತಮಯ. ಇನ್ನು ಕೆಲವು ನನಗೆ ನೇರವಾಗಿ ಮಾತಾಡುವಂತ ನನ್ನ ಜಾಯಮಾನ, ನನಗೇನಾದ್ರಿಂದ ನಷ್ಟವೋ ಲಾಭವೋ ನನಗೆ ಗೊತ್ತಿಲ್ಲ. ನನ್ನ ಪ್ರಜಾಪ್ರಭುತ್ವದಲ್ಲಿ ಸತ್ಯವನ್ನೇ ಪ್ರತಿಪಾದಿಸ್ತಾ ಇವತ್ತಿನವರೆಗೆ ಬಂದಿದ್ದೇನೆ. ಇನ್ನು ಮಾಧ್ಯಮಗಳು, ನಾನು ಮಾಧ್ಯಮದ ಮೇಲೆ ಅಪಾರವಾದ ಅಭಿಮಾನ ಇರುವವರು. ಇವತ್ತೇನಾದರೂ 4th ಪಿಲ್ಲರ್ ಆಫ್ ಡೆಮಾಕ್ರಸಿ. ಬಹುಶಃ ಮಾಧ್ಯಮದವರು ಎಲ್ಲ ವ್ಯವಸ್ಥೆಗಳನ್ನು 2 ಕಣ್ಣಿನಿಂದ ನೋಡಿ ಅದನ್ನು ಸಾರ್ವಜನಿಕರಿಗೆ ವ್ಯಕ್ತಪಡಿಸುವುದು ಬಹಳ ಒಳ್ಳೆಯದು. ನಾನು ಕೆಲವು ನೋಡ್ತಾ ಇದ್ದೇನೆ, ಒಂದೇ ಕಣ್ಣಿನಲ್ಲಿ ನೋಡಿದರೆ ಸರಿ ಕಾಣಲಿಕ್ಕಿಲ್ಲ, ಒಂದು ಬದಿ ಮಾತ್ರ ಖಂಡಿಸಿ, 2 ಮತ್ತು ಒಳಗಣ್ಣನ್ನು ನೋಡಿ ಇಲ್ಲಿಯ ಸಮಸ್ಯೆಗಳನ್ನು ಸಮಾಜಕ್ಕೆ ತಿಳಿಸುವಂತಹ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಇಲ್ಲಿ ಹೆಚ್ಚಿನ ನಮ್ಮ ಪುತ್ತೂರಿನ ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಬಹುಶಃ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಯಾಕಂದ್ರೆ ಅವರಿಗೆ ಪಾಪ ಯಾರೂ ದುಡ್ಡು ಕೊಡುವುದಿಲ್ಲ. ಏನೋ ಸಿಕ್ಕಿದ್ರೆ ಎಲ್ಲಿಯಾದರೂ ಮಧ್ಯಾಹ್ನ ಯಾರ ಮನೆಯಲ್ಲಿ ಆದರೂ ಒಂದು ಊಟವೋ ಒಂದು ಕಣ್ಣ ಕಾಫಿ ಎಲ್ಲಿಯಾದರೂ ಬಸ್ ಸ್ಟ್ಯಾಂಡ್ನ 10 ರೂಪಾಯಿ ಹೋಟೆಲ್ ಸಿಕ್ಕುವಂತಹ ಪರಿಸ್ಥಿತಿ ಸಹ ಇಲ್ಲಿಯ ಮಾಧ್ಯಮದವರು ನಾನು ವಿಶೇಷವಾಗಿ ಅಭಿನಂದನೆ ಕೊಡಬೇಕು. ಪ್ರತಿಯೊಂದು ಇಲ್ಲಿ ಸಾಮಾಜಿಕ ಹೋರಾಟಕ್ಕೆ ನಮ್ಮ ಪುತ್ತೂರಿನ ಮಾಧ್ಯಮದವರು ಅದ್ಭುತವಾದ ಒಂದು ಇದು ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಏನು ಮಾಡಿದ್ರು ನಮ್ಮ ಪಂಚಾಯತ್ ವ್ಯವಸ್ಥೆಯಲ್ಲಿ? ಇವತ್ತು ತಾಲೂಕು ಪಂಚಾಯತ್ ಇದೆ, ಎಲ್ಲಿ ಹೋಯ್ತು ದುಡ್ಡು? ಯಾರಾದ್ರೂ ಕೇಳ್ತಾರ? ನೀವೊಂದು ತಾಲೂಕು ಪಂಚಾಯತಿನ ಏನು ಕ್ರಿಯಾ ಯೋಜನೆ ಒಂದು ಕಾಪಿ ಕೇಳಿ ನೋಡುವ, ಯಾರಾದ್ರೂ ಕೊಡ್ತಾರ? ದಬಾಯಿಸ್ತಾರೆ. ಒಂದು ಪಂಚಾಯತ್ ಅಧ್ಯಕ್ಷೆ ಕ್ರಿಯಾ ಯೋಜನೆಯನ್ನು ಕೇಳಿದ್ರೆ ಪುತ್ತೂರು ತಾಲೂಕು ಪಂಚಾಯತ್ ದಬಾಯಿಸುವಂತ ಒಂದು ಸರ್ವಾಧಿಕಾರಿ ವ್ಯವಸ್ಥೆ ಇದ್ರೆ ಎಲ್ಲಿಗೆ ಮುಟ್ಟಿದೆ ನಮ್ದು? ನಾವೆಲ್ಲ ಹೆದರಿತು. ಒಂದು ಏನು ಪೊಲೀಸ್ ಆಫೀಸ್ಗೆ ನಾವು ಹೋಗಿ ಎಷ್ಟು ಗೌರವಯುತವಾಗಿ, ನೀವು ಉದಾಹರಣೆಗೆ ನೋಡಿ, ಒಂದು ಪೊಲೀಸ್ ವ್ಯವಸ್ಥೆ ಅಂದ್ರೆ ನಾವೆಲ್ಲ ಹೆದರುವವರು. ಆದರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಇವತ್ತು ನಾವು ಅವರ ಆಫೀಸಿಗೆ ಹೋದ್ರೆ ಎಷ್ಟು ಗೌರವಯುತವಾಗಿ ನಡ್ಕೊಳ್ತಾರೆ. ಯಾಕೆ ಉಳಿದವರಿಗೆ ಆಗ್ತಾ ಇಲ್ಲ? ಏನಿದೆ? ಅಧಿಕಾರದ ದರ್ಪವೋ ಅಲ್ಲ ಇನ್ನೇನು? ರಾಜಕಾರಣಿಗಳ ಹಿನ್ನೆಲೆಯಿಂದ ಅವರ ಸಹಕಾರದಿಂದ ಮಾಡ್ತಾ ಇರೋದು ಇದು ನಮಗೆ ಪ್ರಶ್ನೆ. ಒಬ್ಬ ಅಧಿಕಾರಿಗೆ ಎಷ್ಟು ವರ್ಷ ಒಂದು ಇಲಾಖೆಯಲ್ಲಿ? ರಿಟೈರ್ ಆಗೋರು ಒಬ್ಬ ಅಧಿಕಾರಿ 1 ವರ್ಷ. ಯಾಕೆ ಇದು?
ಕಾನೂನು ಯಾರಿಗೆ ಒಬ್ಬರಿಗೆ ಮಾತ್ರ ಕಾನೂನು? ಎಲ್ರಿಗೂ ಕಾನೂನು ಇಲ್ವಾ? ಕಾನೂನು ಎಲ್ರಿಗೂ ಇರಬೇಕು. ನಮಗೆ ಒಬ್ಬರಿಗೆ ಕಾನೂನಲ್ಲ, ಪ್ರಜೆಗಳಿಗೆ ಮಾತ್ರ ಕಾನೂನು. ನಮಗೆ FIR ಹಾಕ್ಬೋದು, ಉಳಿದವರು ಏನು ತಪ್ಪು ಮಾಡಿದ್ರೆ FIR ಇಲ್ಲ. ಯಾವುದೇ ಕಾನೂನು ಬಾಹಿರವಾಗಿ ಯಾವ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಮಾಡಿದರೆ ಯಾವುದೇ ವ್ಯವಸ್ಥೆ ಇಲ್ಲ. ನೀವು ಉದಾಹರಣೆಗೆ ತಹಸೀಲ್ದಾರ್ ಆಫೀಸಿಗೆ ಒಂದು NOC ಅರ್ಜಿ ಕೊಡಿ, 4 ರಿಂದ 6 ತಿಂಗಳಾದ್ರೆ NOC ಬರುವುದಿಲ್ಲ. ಕೇಳಲಿಕ್ಕೆ ಹೋದ್ರೆ ನೀವು ಮನೆಗಾರ ಹತ್ರ ಹೋಗಿ ಮಾತಾಡಿ ಹೇಳ್ತೀರಿ ಇಲ್ಲ ಹತ್ತಿರ ಅಲ್ವ ಅಂತ. ನಾನು ಉದಾಹರಣೆಗೆ ನಾನು ಹೇಳಿ ನನ್ನದೇ NOC, ನೀವು ಬೇರೆ ಯಾರದು ಬೇಡ. ಬಹುಶಃ ನಾನು ಇಷ್ಟು ಒಂದು ಸಾಮರ್ಥ್ಯಕ್ಕೆ ಒಂದು ಸಾರ್ವಜನಿಕ ಜೀವನದಲ್ಲಿ ನನಗೆ ಒಂದು NOC ಈ ಪುತ್ತೂರು ತಾಲೂಕಲ್ಲಿ ಪಡ್ಕೊಳ್ಳಿಕ್ಕೆ ಆಗಲಿಲ್ಲ. ಆದರೆ ಸಾಮಾನ್ಯ ಜನರಿಗೆ ಎಲ್ಲಿ NOC ಸಿಗ್ತಾರೆ? ಯಾವುದಕ್ಕೆ? ಕನ್ವರ್ಷನ್ಗೆ. ಬೇರೆ ಬಿಡಿ, 9/11 ಕೊಡ್ತಾರ. 9/11 ವ್ಯವಸ್ಥೆ ಸರಿ ಇಲ್ಲ. ಈಗ ಸರ್ಕಾರ ಆದೇಶ ಮಾಡಿದೆ 11B ಕೊಡಬೇಕು ಅಂತ. 11B ಯಾಕೆ ಉಪ್ಪು ಹಾಕಿ ನಕ್ಲಿಕ್ಕ? 11B ಏನು ಪರಿಣಾಮ ಇಲ್ಲ, ಯಾವುದೇ ಪುರುಷಾರ್ಥ 11B ಹಿಂದೆ ಇಲ್ಲ. ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ. ಇಲ್ಲಿ ಪಾಪ ಅಧಿಕಾರಿಗಳ ಕಣ್ಣ ನೀರಿಡ್ತಾ ಇದ್ದಾರೆ. ಏನಾದರೂ ಅಲ್ಲಿಂದ ಒಂದು ಘೋಷಣೆ, ಎಲ್ಲರ ಮನೆಗೆ ಉಚಿತವಾಗಿ 11B ಕೊಡಿ ಅಂತ. 11 ಇದು ಕೊಡ್ಲಿ, 9/11 ಕೊಡ್ಲಿ ಮೊದಲು. 11Bಗೆ 200-250 ರೂಪಾಯಿ ಕಟ್ಟಬೇಕು. ಇವರು ಮನೆಗೆ ಅಧಿಕಾರಿಗಳಿಗೆ ಹೇಗೆ ಕೊಡ್ಲಿ? ಅಧಿಕಾರಿಗಳ ಮೇಲೂ ದಬ್ಬಾಳಿಕೆ, ಪ್ರಜೆಗಳ ಮೇಲೂ ದಬ್ಬಾಳಿಕೆ. ಬಹುಶಃ ಈ ಸರ್ವಾಧಿಕಾರ ಮನೋಭಾವ 79-77ನೇ ವಿಷಯ ಕಾಣ್ತಾ ಇದ್ದೇವೆ ನಾವು ದಕ್ಷಿಣ ಕನ್ನಡದಲ್ಲಿ. ಬಹುಶಃ ನಾವು ಎಚ್ಚೆತ್ತುಕೊಂಡು ಬಹುಶಃ ಈ ನರಿಮೊಗರು ನೋಡಿ ಬಹಳ ಖುಷಿ ಆಯಿತು. ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಎಲ್ಲೋ ಅಂದ್ರೆ ಮಹಿಳೆಯರು ಬಂದರೆ ಇನ್ನೂ ಚಂದ ಆಗ್ತಿತ್ತು, ಅದಕ್ಕೊಂದು ರೂಪ ಬರ್ತಿತ್ತು. ಮುಂದಿನ ದಿನಗಳಲ್ಲಿ ಬಹುಶಃ ನಮಗೆಲ್ಲ ಗೊತ್ತಿರೋ ಇಲ್ಲಿ ಯಾರು ಹೋರಾಟಗಾರ ಅಲ್ಲದವರು ಯಾರು ಇಲ್ಲ, ಎಲ್ಲ ಒಂದೊಂದೇ ಹೋರಾಟ ಮಾಡಿ ಅನುಭವರವರು. ಕೆಲವರಿಗೆ ಮಾತಾಡಲಿಕ್ಕೆ ಬರ್ತದೆ, ಕೆಲವರು ಹಿಂದೆ ಕೂತು ಮಾತಾಡೋರು ಇರ್ತಾರೆ. ಅಂದ್ರೆ ನಾನು ಶಾಲೆಗೆ ಹೋಗುವಾಗ ಹಾಗೆ ಮುಂದೆ ಬರಲಿಕ್ಕೆ ಇಲ್ಲ. ಒಂದು ಡಿಬೇಟ್ ಇದ್ರೆ ನಾನು ಅವತ್ತು ರಜೆ ಮಾಡೋದು ಶಾಲೆಗೆ, ಯಾಕೆ ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ. ವಿಷಯ ಎಲ್ಲ ಗೊತ್ತಿರ್ತದೆ, ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ. ಹಾಗೆ ಇಲ್ಲಿ ಹಿಂದೆ ಸಮರ್ಥರು ಎಷ್ಟು ಇರಬಹುದು, ಮಾತಾಡೋರು ಕೆಲವು ಜನ. ಆದರೆ ವಿಷಯಗಳು ನಾನು ಹೇಳುವಂಥದ್ದು, ನಮ್ಮಲ್ಲಿಗೆ ಪುತ್ತೂರಲ್ಲಿ ಪ್ರಬುದ್ಧ ರಾಜಕಾರಣಿಗಳ ಅವಶ್ಯಕತೆ ಇದೆ. ಅಪ್ರಬುದ್ಧರು ನಮಗೆ ಬೇಡ. ಬಹುಶಃ ಈ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಆ ಒಂದು ಬದಲಾವಣೆಯನ್ನು ತರಬೇಕು. ಈ ರೀತಿಯ ಏನು ಪ್ರಜೆಗಳ ಮೇಲೆ ಒಂದು ಹೇರಿಕೆ ದಬ್ಬಾಳಿಕೆ ಮಾಡೋದು ಇಲ್ಲಿಗೆ ನಿಲ್ಲಬೇಕು. ಯಾವುದಕ್ಕೂ ಶಿಕ್ಷೆ ಇಲ್ಲ. ತಪ್ಪುಗಳು ನಡೆದ್ರೆ ನೀವು ಕಂಪ್ಲೇಂಟ್ ಕೊಡಿ ಅಂತ. ಮತ್ತೊಬ್ಬ ಪ್ರತಿನಿಧಿ ಯಾಕಿರೋದು ನಮಗೆ? ನಾವು ಯಾಕೆ ಆಯ್ಕೆ ಮಾಡಬೇಕು? ಅಲ್ಲಿ ಆಕ್ಸಿಡೆಂಟ್ ಆಯ್ತು, ಅಲ್ಲಿ ಗಲಾಟೆ ಆಯ್ತು, ನೀವು ಕಂಪ್ಲೇಂಟ್ ಕೊಡಿ. ಬೇಡದಿದ್ದಕ್ಕೆ ನಮಗೆ ರಾತ್ರಿ 11 ಗಂಟೆಗೆ ಮನೆಗೆ ಹೋಗಿ ಮಾತಾಡ್ಲಿಕ್ಕೆ ಆಗ್ತದೆ. ಇದು ಪ್ರಜಾಪ್ರಭುತ್ವ ಅಲ್ಲ. ಎಲ್ಲರೂ ಒಂದೇ. ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿ ಎಲ್ಲರೂ ಒಂದೇ. ಎಲ್ಲರೂ ಮಕ್ಕಳು, ತಾಯಿಗೆ ಮಕ್ಕಳು, ಎಲ್ಲ ಮಕ್ಕಳು ಹೇಗೆ ಸಮಾನವೋ ಒಂದು ಜನಪ್ರತಿನಿಧಿಗೆ ಎಲ್ಲರೂ ಸಮಾನ. ಜನಪ್ರತಿನಿಧಿಗಳು ಅವರಿಗೆ ಏನು ಕಾನೂನಿನ ನಿಯಮ ಇದೆ ಅದರ ಒಳಗೆ ಅವರು ಮಾಡಿದರೆ ಒಳ್ಳೆಯದು. ಮಾತು ಬರ್ತದೆ ಅಂತೇಳಿ ಏನೇನು ಮಾತಾಡಿ ಜನಗಳು ಕೇಳುವಂತ ಜಾಮಂದವರು ಪುತ್ತೂರು ತಾಲೂಕಿನವರಲ್ಲ. ಅದಕ್ಕೆ ಇವತ್ತಿನ ಈ ಪ್ರತಿಭಟನೆ ಸೇರಿದವು ಎಲ್ಲರೂ ನಾವು ಇಲ್ಲಿಗೆ 2 ದಿವಸ 3 ದಿವಸಕ್ಕೆ ಬಿಡುವಾಗ ನೋಡಿ, ಡೆಲ್ಲಿಯಲ್ಲಿ 32 ದಿವಸ ಗಲಾಟೆ ಮಾಡಿದರು. ಅದರಲ್ಲಿ 80% ನೀವು ಮಾಧ್ಯಮದಲ್ಲಿ ಓದಿರಬಹುದು, ಕಳ್ಳರು, ಸುಳ್ಳರು, ಕೊಲೆಗಡುಕರಲ್ಲಿದ್ದರು. ಆದರೆ ಇಲ್ಲಿ ದೇವರ ದಯದಲ್ಲಿ ನನಗೆ ಬಹಳ ಆನಂದ. 99 ಪ್ರಾಮಾಣಿಕ ಕೃಷಿಕರ ಮಕ್ಕಳು, ರಿಕ್ಷಾ ಓಡಿಸುವವರು, ಬಹುಶಃ ಸಂಜೆಗೆ 500 ತಗೊಂಡು ಹೋಗದೆ ಮನೆಗೆ ಮಕ್ಕಳಿಗೆ ಚಾಕ್ಲೇಟ್ ಕೊಡುವಂತಹ ಪರಿಸ್ಥಿತಿಯು ಇಲ್ಲದಂತ ಆ ಮಟ್ಟದ ನಾವು ಇದ್ರು. ಆಗ ಸಹ ನಾವು ಒಂದು ನಮ್ಮ ಊರಿಗೆ ಒಂದು ಅಭಿವೃದ್ಧಿ ಆಗಬೇಕು, ಒಂದು ಬದಲಾವಣೆ ಆಗಬೇಕು ಅಂತ ದೃಷ್ಟಿಯಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಬಹುಶಃ ಇನ್ನು ಮುಂದೆ ಸಹ ನಾವೆಲ್ಲರೂ ಅವರೊಬ್ಬರು ಸಾಕು, ಅವರು ಸಮರ್ಥ, ಒಬ್ಬ ಲೀಡರ್ ಇದ್ದಾರೆ, ಅವ ಸಮರ್ಥ ಅಂತಲ್ಲ, ಒಬ್ಬ ಯಾವತ್ತಿದ್ರು ನಾವು ಒಳ್ಳೆಯ ಲೀಡರ್ನ ಕ್ರಿಯೇಟ್ ಮಾಡಿದ್ರೆ ನಮಗೆ ಇದೇ ಸಮಸ್ಯೆ ಆಗೋದು. ನಾವು ಹಿಂದೆ 10 ವರ್ಷದಲ್ಲಿ ನಾವು ಒಳ್ಳೆಯ ಸಮರ್ಥವಾದ ಲೀಡರ್ ಅನ್ನು ನಾವು ಹುಟ್ಟು ಹಾಕದೇ ಇದ್ದ ಕಾರಣ ಇವತ್ತು ಪುತ್ತೂರಿಗೆ ದರಿದ್ರ ಪರಿಸ್ಥಿತಿ ಬಂದಿದೆ. ಯಾರ್ಯಾರೋ ಬಂದು ಆ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. ಯಾರ ತಪ್ಪು? ನಮ್ಮದೇ ತಪ್ಪು. ನಾವು ಒಳ್ಳೆಯ ಲೀಡರ್ ಅನ್ನು, ಜನರಿಗೆ ಸೇವೆ ಮಾಡುವಂತಹ ಪ್ರಾಮಾಣಿಕವಾದ ಒಬ್ಬ ಲೀಡರ್ ಅನ್ನು ನಾವೇ ಕ್ರಿಯೇಟ್ ಮಾಡಬೇಕು ಹೊರತು ದೇವರು ಬಂದು ನಮಗೆ ಸುಬ್ರಹ್ಮಣ್ಯ ದೇವೇಶ್ವರ, ಮಲ್ಲಿಂಗೇಶ್ವರ ದೇವರು ನಮಗೊಂದು ಲೀಡರ್ ಅನ್ನು ಮೇಲಿಂದ ಹಾಕುವುದಿಲ್ಲ. ನಮ್ಮ ಜವಾಬ್ದಾರಿಯನ್ನು ನಮಗೆ ಒಳ್ಳೆ ಲೀಡರ್ ಅನ್ನು ಕ್ರಿಯೇಟ್ ಮಾಡಿ ನಾವು ಅವರಿಂದ ನಿಂತಾಗ ಮಾತ್ರ ಜನಸೇವೆ ಆಗ್ತದೆ. ನಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತ ಒಬ್ಬ ಲೀಡರ್ ಸಿಗ್ತಾರೆ. ಬಹುಶಃ ನಾವು ಒಂದು 10-15 ವರ್ಷದಲ್ಲಿ ಯಾರೋ ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಹೇಳುವ ಆ ಒಂದು ಮಾತಿನಿಂದ ನಾವೆಲ್ಲ ತಪ್ಪು ದಾರಿಗೆ ಹೋಗಿದ್ದೇವೆ. ಬಹುಶಃ ನಾವು ಇನ್ನಾದ್ರೂ ಯೋಚನೆ ಮಾಡಬೇಕು. ಸರಿ, ಮೋದಿ ಅವರು ಅತ್ಯಂತ ಪ್ರಾಮಾಣಿಕ, 2 ಮಾತಿಲ್ಲ ಅದರಲ್ಲಿ. ಬಹುಶಃ ನಿಮಗೆ ವಿರೋಧ ಪಕ್ಷದ ಉದಾಹರಣೆ ಮಾಡಬೇಕಿದ್ರೆ ನೆಹರು ಅವರ ಕಾಲದಲ್ಲಿ ಅವರ ಹಳ್ಳಿಯ MP ಆಗಿದ್ರು ಲೋಕಸಭೆಯಲ್ಲಿ, ಇಂದಿರಾ ಗಾಂಧಿ ಅವರ ಗಂಡ. ಅವರು ಪ್ರಬಲವಾಗಿ ಇವರನ್ನು ನೆಹರು ಅವರನ್ನು ವಿರೋಧಿಸಿದ್ರು. ಯಾಕೆ? ಪ್ರಜಾಪ್ರಭುತ್ವ ಉಳಿಬೇಕು, ಒಳ್ಳೆಯ ಕೆಲಸಗಳಾಗಬೇಕು ಅಂತ ಹೇಳಿ. ಕನ್ಸ್ಟ್ರಕ್ಟಿವ್ ಪೊಲಿಟಿಕ್ಸ್, ಡಿಸ್ಟ್ರಕ್ಟಿವ್ ಪೊಲಿಟಿಕ್ಸ್ ಅಲ್ಲ. ಬಹುಶಃ ಆದರೂ ನೆಹರು ಅವರು ಯಾವತ್ತೂ ಸಿಟ್ಟು ಮಾಡಿಕೊಳ್ಳಿಲ್ಲ, ನಗುತ್ತಾ ಉತ್ತರ ಕೊಡ್ತಿದ್ರು. ಇದು ಮಾತಾಡುವಾಗೇ ಇಲ್ಲ. ನನಗೆ ಒಂದು ಕೆಲಸ ಆಗಬೇಕಂದ್ರೆ ಮಾತಾಡುವಾಗೇ ಇಲ್ಲ. ಯಾವ ಆಫೀಸಿಗೆ ಹೋದ್ರೂ ಭ್ರಷ್ಟಾಚಾರ ಇಲ್ಲ, ಎಲ್ಲಿ ಇಲ್ಲ ಅಂತ ಒಂದು ಬೆಟ್ಟು ಮಾಡಿ ಯಾರಾದ್ರೂ ತೋರಬೇಕು. ಬಹುಶಃ ಕೆಲವು ಇಲಾಖೆಗಳು ಇರಲಿಕ್ಕಿಲ್ಲ, ಹೆಚ್ಚಿನ ಇಲಾಖೆಯಲ್ಲಿ ಹೋಗುವಾಗೇ ಇಲ್ಲ. ತಿಂಗಳ ಗಟ್ಟಲೆ ಹೋಗ್ಬೇಕು. ಕಂಪ್ಲೇಂಟ್ ಕೊಟ್ಟರೆ ಮತ್ತೆ 9/11 ಇಲ್ಲ, ಅಕ್ರಮ ಇಲ್ಲ. ಯಾರಾದ್ರೂ ನೀವು ಕಂಪ್ಲೇಂಟ್ ಮಾಡಿ ಕಿರಿಕಿರಿ ಮಾಡಿದ್ರೆ ನಿಮಗೆ ಖಂಡಿತ ಸಿಗುವುದಿಲ್ಲ. ಅದಕ್ಕೆ ಏನಾದರೂ ಹೇಳಿ ಅದನ್ನು ಬಂದ್ ಮಾಡಿದ್ದಾರೆ. ಇದಲ್ಲ, ಆ ಬಡವನಿಗೂ ಮನೆ ಬಾಗಿಲಿಗೆ ಕಳಿಸುವಂತ ವ್ಯವಸ್ಥೆ ಮಾಡಬಾರ್ದು. ಒಬ್ಬ ಲೀಡ್ರು ಪ್ರತಿಯೊಬ್ಬರು ನನ್ನ ಮನೆಗೆ ಬರಬೇಕು,
ನನ್ನ ಮನೆ ಬಂದು ನನ್ನ ಹತ್ತಿರ ಬೇಡಿಕೊಳ್ಬೇಕಂದ್ರೆ ಜಾಯಮಾನ ಜನಪ್ರತಿನಿಧಿಗೆ ತಕ್ಕುದಲ್ಲ. ಜನಪ್ರತಿನಿಧಿ ಹೇಗಿರ್ಬೇಕು ಅಂದ್ರೆ ಅವನ ಬಾಗಿಲಿಗೆ ಬರಲಿ, ಜನರ ಬಾಗಿಲಿಗೆ ಹೋಗಿ ಸೇವೆ ಮಾಡುವಂತ ವ್ಯವಸ್ಥೆ. ಇದು ಆಗಲ್ಲ. ನೀವು 1,000 ಜನ ಕ್ಯೂ ನಿಲ್ಬೇಕು, ಸಿಕ್ಕುದು ಒಂದೇ ದಿನ, 1 ಗಂಟೆ, ಅದರಲ್ಲಿ 4 ಗಂಟೆ. ಇದಲ್ಲ ಜನಪ್ರತಿನಿಧಿ ಸದಾ ಜನರೊಟ್ಟಿಗೆ ಇರಬೇಕು. ಆಗ ಮಾತ್ರ ಅವ ಜನಪ್ರತಿನಿಧಿ ಆಗ್ತಾನೆ. ಬಹುಶಃ ಒಳ್ಳೆ ಮುಂದಿನ ದಿನಗಳಲ್ಲಿ ನಾವು ಮಾಡಿದ ತಪ್ಪನ್ನು ಪುನಃ ಮಾಡದೆ ಒಂದು ಒಳ್ಳೆಯ ಯಾರೇ ಇರಲಿ ಒಳ್ಳೆಯ ಜನಪ್ರತಿನಿಧಿನ ಆಯ್ಕೆ ಮಾಡುವ ಇವತ್ತೇ ಒಂದು ಶಪಥ ಮಾಡದಿದ್ರೆ ಈ ವ್ಯವಸ್ಥೆ ನಮಗೆ ಶಾಶ್ವತ. ಮುಂದಿನ ದಿನಗಳಲ್ಲಿ ನಾವು ಸರ್ವಾಧಿಕಾರ ಕೆಳಗೆ, ಇವತ್ತು POKಯಲ್ಲಿ ಹೆಣ ಬೀಳ್ತಾ ಉಂಟು ರಾಶಿ. ಯಾಕೆ? ಸರ್ವಾಧಿಕಾರ, ಪ್ರಜಾಪ್ರಭುತ್ವ ಇಲ್ಲ. ಬಹುಶಃ ನಾವು ಪ್ರಜಾಪ್ರಭುತ್ವ ಉಳಿಸಬೇಕಿದ್ರೆ ನಮ್ಮ ಜವಾಬ್ದಾರಿ, ಪ್ರಜೆಗಳ ಜವಾಬ್ದಾರಿ. ನಾವು ಈ ರೀತಿ ತಿಂಗಳಿಗೆ 2 ಸಲ ಆದರೂ ನಾವು ಈ ರೀತಿಯಂತ ವ್ಯವಸ್ಥೆಯನ್ನು ಪ್ರತಿಭಟಿಸಿದರೆ ಮಾತ್ರ ನಮಗೆ ಖಂಡಿತ ಉಳಿತದೆ. ಅಂದ್ರೆ ಹಿರಿಯರ ನಮ್ಮ ಪರಂಪರೆ ಇದೆ. 47 ಅಲ್ಲ, 2850ನೇ ಇಸವಿಯಿಂದ ನಾವೆಲ್ಲ ಮಹಾತ್ಮ ಗಾಂಧಿಯವರ ಏನು ಆ ಕರೆಗೆ ಹೋಗ್ಬಿಟ್ಟು ನಮ್ಮ ಹಿರಿಯರೆಲ್ಲ ಪ್ರತಿಭಟನೆ ಮಾಡಿ ನ್ಯಾಯವನ್ನು ಪಡ್ಕೊಂಡವರು. ಹಾಗೆ ನಾವು ಕತ್ತಿಬೆಡ್ಡಿ ಹಿಡಿದು ಪ್ರತಿಭಟನೆ ಮಾಡೋದು. ಬಹುಶಃ ಇವತ್ತು FIR ನಾರಾಯಣ ಪ್ರಕಾಶ್ಗೆ ಇಷ್ಟವರೆಗೆ 59 ವರ್ಷ 10 ತಿಂಗಳಾಗಿದೆ ನನಗೆ ಪ್ರಾಯ. ಇಷ್ಟವರೆಗೆ ನಾನು ಇಷ್ಟು ರಾಜಕೀಯದಲ್ಲಿ ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೇನೆ ಅಂತ ನನ್ನ ಕಲ್ಪನೆ ಇದೆ. ಒಂದೇ ಒಂದು FIR ಬೀಳಲಿಲ್ಲ. ಬಹುಶಃ ಇವತ್ತು ನನ್ನ ಮೇಲೆ 99.9% 60ನೇ ವರ್ಷದ ಹುಟ್ಟು ಹಬ್ಬಕ್ಕೆ ನನಗೆ ಬಹುಶಃ ಒಳ್ಳೆಯ ಹುಡುಗರು ಸಿಗಬಹುದು ಅಂತ ನನ್ನ ನಿರೀಕ್ಷೆಯಲ್ಲಿ ಇಲ್ಲಿಗೆ ಬಂದಿದೆ. ಇಲ್ಲೊಮ್ಮೆ ಆಲೋಚನೆ ಮಾಡಿದೆ, ಇನ್ನು 1-2 ತಿಂಗಳು ಸುಮ್ಮನೆ ಕೂತುಕೊಳ್ತೇನೆ ನಾನು, ಬೇಡ 60 ವರ್ಷವರೆಗೆ ನನ್ನ ಮೇಲೆ ಒಂದು FIR ಬೇಡ ಅಂತ. ಬಹುಶಃ ಪ್ರಾಮಾಣಿಕವಾದ ಸುಪ್ರೀಂ ಕೋರ್ಟಿನ ಏನಾದರೂ ಮೊನ್ನೆ ಓದಿರ್ಬೋದು ಎಲ್ಲರೂ ಪೇಪರಲ್ಲಿ. ಸುಪ್ರೀಂ ಕೋರ್ಟ್ ಹೇಳಿದೆ, ಏನು ಸಮಸ್ಯೆ ಮಾಡದೆ ಸಾರ್ವಜನಿಕ ತೊಂದರೆ ಮಾಡದೆ ಪ್ರತಿಭಟನೆ ಮಾಡುವವರ ಮೇಲೆ FIR ಹಾಕಬಾರದು, ಅದನ್ನು ತೆಗಿಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ 72 ಗಂಟೆ ಮೊದಲು ಜಡ್ಜ್ಮೆಂಟ್ ಕೊಟ್ಟಿದೆ. ಬಹುಶಃ ಇದು ಎಲ್ಲರಿಗೂ ಸುಪ್ರೀಂ ಅಂತ ನಾನು ಭಾವಿಸ್ತೇನೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಹುಶಃ ಅದನ್ನು ಮೀರಿ ರಾಜಕಾರಣದ ಒತ್ತಡಕ್ಕೆ ನಮ್ಮ ಮೇಲೆ FIR ಹಾಕುದಿದ್ರೆ ಬಹುಶಃ ನಿಮ್ಮ FIR ಪುಸ್ತಕ ಎಲ್ಲ ಮುಗ್ದಿತ್ತು. ಆನ್ಲೈನ್ ಅಲ್ಲಿಯೂ ಅದು ಅಪ್ಲೋಡ್ ಮಾಡ್ಲಿಕ್ಕೂ ಸರ್ವರ್ ಪ್ರಾಬ್ಲಮ್ ಆದೀತು ಅಂತ ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ. ನಿಮ್ಮ ಸರ್ವರೇ ಹೋದಿತ್ತು. ಬಹುಶಃ ಈ ರೀತಿಯ ದಬ್ಬಾಳಿಕೆ ರಾಜಕಾರಣಗಳ ಒತ್ತಡಕ್ಕೆ ಯಾರು ಮಾಡಬೇಡಿ. ಬಹುಶಃ ಪುತ್ತೂರಿನಲ್ಲಿ ನಾನು ಇಷ್ಟು ವರ್ಷ ಇದ್ದೇನೆ. ಬಹುಶಃ ಒಂದು ಕೆಟ್ಟ ಏನು ಇಲ್ಲಿಗೆ ಯಾರು ಪೊಲೀಸ್ ಇಲಾಖೆಯಲ್ಲಿ ಯಾರು ಬಂದು ನಾನು ಕಾಣಲಿಲ್ಲ. ಅಪ್ಪಿತಪ್ಪಿ ಗೊತ್ತಿಲ್ಲದೆ ತಪ್ಪು ಮಾಡಿರ್ಬೋದು. ಗೊತ್ತಿದ್ದು ರಾಜಕಾರಣಿಗಳ ಒತ್ತಡಕ್ಕೆ ಒಬ್ಬ ಸಾಮಾನ್ಯ ಬಡವನಿಗೆ 4 ಪೆಟ್ಟು ಕೊಟ್ಟದಿದ್ದ ಇತಿಹಾಸ ಪುತ್ತೂರಲ್ಲಿ ಇಲ್ಲ. ಇತ್ತು, ಎಮರ್ಜೆನ್ಸಿಯಲ್ಲಿ ಇತ್ತು, ಅದರ ನಂತರ ಇಲ್ಲ, ಅದು ಗೊತ್ತು. ಆದ ಕಾರಣ ದಯವಿಟ್ಟು ನಾನು ಇಲಾಖಾಧಿಕಾರಿಗಳು ಹೇಳ್ತೇನೆ, ಅಧಿಕಾರಿಗಳ ಒತ್ತಡಕ್ಕೆ ಅಥವಾ ಅವರ ಸೂಚನೆಗೆ ಸೂಚನೆ ಅಂತ ಹೇಳಿ ಇಲ್ಲ ಅಂತ ಹೇಳ್ಬೇಕು ನಾವು ಕೇಳಿದ್ರೆ, ಆದರೆ ಸೂಚನೆಗೆ ಮಣಿಬೇಡಿ. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ದೇವರು ನಿಮ್ಮೊಟ್ಟಿಗೆ ಸದಾ ಇರ್ತಾರೆ. ಬಹುಶಃ ನಮಗೆ ನೋವಾಗ್ತಾ ಇದೆ. ಇವತ್ತು 100-150 ಪೊಲೀಸರ ಮಂಡೆ ಹೊಡೆದಿದೆ. ಒಬ್ಬರಿಗೆ ಕಣ್ಣಿಲ್ಲ, ಒಬ್ಬರು ಜೀವನ ಮರಣ ಹೋರಾಟದಲ್ಲಿ ಡೆಲ್ಲಿಯಲ್ಲಿ ಇದ್ದಾರೆ. ಆದರೂ ತಾಳ್ಮೆಯಿಂದ ಅಷ್ಟು ಜನರ ಏನು ಕಳ್ಳ ಕಾಕರ ಮಧ್ಯದಲ್ಲಿ ನೀವು ಬದುಕಿದೆ ದೊಡ್ಡದು. ಬಹುಶಃ ನಿಮ್ಮೊಟ್ಟಿಗೆ ಯಾರಿದೆ? ಈ ಸರ್ಕಾರ ಇದೆಯಾ? ಇದೇ ಈ ಸರ್ಕಾರ? ಇವರೆಲ್ಲ ಹೇಗೆ ಒಮ್ಮೆ ತಾಂಟಿದು ಹೋಗುದು ಅಷ್ಟೇ ಇವರಿಗೆ ಕೆಲಸ. ಒಟ್ಟಿಗೆ ನಿಲ್ಬೇಕು. ಸೋತರು ಗೆದ್ರು ಒಬ್ಬ ಒಳ್ಳೆಯ ಅಧಿಕಾರಿಯ ಒಳ್ಳೆಯ ಒಬ್ಬ ಲೀಡರ್ ಇದ್ರೆ ಅವನೊಟ್ಟಿಗೆ ಸೋಲಿಗೆ ಇಲ್ಲಿ ಬಹುಶಃ ಇವತ್ತು ನಮಗೆ ಕಾಣ್ತಾ ಇದೆ. ಸೋತ ಒಬ್ಬ ಏನು ಲೀಡರ್ನ ಒಟ್ಟಿಗೆ ಎಲ್ಲರೂ ನಿಂತದ್ದು. ಬಹುಶಃ ಇದು ಪುತ್ತೂರಿನ ಬದಲಾವಣೆಯ ಪರ್ವ. ಇನ್ನು ಬಹುಶಃ 18-20 ತಿಂಗಳು ಇರುವುದು ನಮಗೆ ಬದಲಾವಣೆ ಪರ್ವಕ್ಕೆ. ಬಹುಶಃ ಯಾವ ಮಾತುಗಳು ನಾವೆಲ್ಲರೂ ಸಂಘಟನೆ ಆಗುವ. ಬರೀ ಫೇಸ್ಬುಕ್ ಅಲ್ಲಿ ಬರೆದ್ರೆ, ವಾಟ್ಸಪ್ ಅಲ್ಲಿ ಬರೆದ್ರೆ ಖಂಡಿತ ಆಗುದಿಲ್ಲ. ಬಹುಶಃ ಹಳ್ಳಿಯಲ್ಲಿ ಒಂದು ಫೇಸ್ಬುಕ್ ಅಲ್ಲಿ ಬರೆದ್ರೆ ಮುಂದಿನ ಜನಾಂಗ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ನಾವು ಜನಸಾಮಾನ್ಯರು ಮಾತಾಡ್ತಾರೆ. ಬಹುಶಃ ಖಂಡಿತ ಆಗುವುದಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಅದರ ದಯವಿಟ್ಟು ಫೇಸ್ಬುಕ್ ವಾಟ್ಸಪ್ ಅಲ್ಲಿ ನಮ್ಮ ಹೋರಾಟ ಬೇಡ. ವಾಸ್ತವವಾಗಿ ನಾವು ಹೋರಾಟ ಮಾಡುವ. ಖಂಡಿತ ಪ್ರಾಮಾಣಿಕ ಹೋರಾಟಕ್ಕೆ ಜಯ ಉಂಟು. ಖಂಡಿತ ಯಾರು ಧೃತಿಗೆಡಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಸೋಲು ನಾಳೆ ಗೆಲ್ಲಿ, ಇದು ಇರುವಂಥದ್ದು. ಕಾಲಚಕ್ರ ಉರುಳ್ತಾ ಹೋಗ್ತದೆ. ಆದ ಕಾರಣ ಒಂದು ಒಳ್ಳೆಯ ಲೀಡರ್ನ ಹಿಂದೆ ನಿಂತು ಇವತ್ತು ಬಹುಶಃ ಎಲ್ಲರೂ ಈ ಒಂದು ನರಿಮಗುರ್ನ ಕಾರ್ಯಕ್ರಮದ ಪ್ರತಿಭಟನೆಯಲ್ಲಿ ಬಹುಶಃ FIR ದಿಗಂಟು ಗೊತ್ತದೆ ಎಲ್ಲರಿಗೆ, ಒಂದು ಬಂದವರಿಗೆ ಗೊತ್ತು. ನಮ್ಮ ಮೇಲೆ 100ಕ್ಕೆ 100 FIR ಬೀಳ್ತದೆ ಅಂತ ಹೇಳೋ ಒಂದು ದೃಢ ಸಂಕಲ್ಪದಲ್ಲಿ ಬಂದಿರಿ. ಇದು ನನಗೆ ಮೆಚ್ಚುಗೆ. ಕೆಲವರು ಬಹುಶಃ ಗೊತ್ತಾಗ್ತಿದ್ರೆ ಬರ್ತೇ ಇರಲಿಲ್ಲ. ಅಕ್ಕಡೆ ಅರುಣನೆ ಮಾಡ ನಾಳೆನೇ ಮಾಡ ಅವರಿಗೆ ಅಭ್ಯಾಸ ನಂಗೆ ದಾಯಿ ನಡೆ ಸಯ್ಯರ ಅನ್ನಕ ಅಂತ ಹೇಳಿ. ಬಹುಶಃ ಈ ದೃಷ್ಟಿಯಲ್ಲ, ಒಳ್ಳೆಯ ದೃಷ್ಟಿಯಲ್ಲಿ, ಬದಲಾವಣೆ ದೃಷ್ಟಿಯಲ್ಲಿ ಏನು ಕಷ್ಟ ಬಂದರೂ ಸಹಿಸ್ತೇವೆ, ನಾನೊಬ್ಬ ಪ್ರಾಮಾಣಿಕ ಒಬ್ಬ ಲೀಡರ್ನ ಹಿಂದೆ ನಿಲ್ತೇವೆ ಅಂತ ಹೇಳುವಂತ ಒಂದು ಆ ದೃಢ ಮನಸ್ಸಿನಿಂದ ಇವತ್ತು ಬಂದಂತ ಎಲ್ಲ ನನ್ನ ಹಿರಿಯ ಕಿರಿಯರಿಗೆ ನನ್ನ ಪ್ರಣಾಮವನ್ನು ಅರ್ಪಿಸ್ತೇನೆ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಗಳು ಬಹಳ ಪ್ರಾಮಾಣಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ಮಾಡಬೇಕಾದಂತ ಅನಿವಾರ್ಯತೆ ನಮಗೆ. ಯಾಕಂದ್ರೆ ಕಾಯ್ತಾ ಇದ್ದಾರೆ ಎಲ್ಲಿ ಸಿಗ್ತಾನೆ ಇವ ಬಡ್ಡಿ ಮಗ ಅಂತ. ಒಂದು ಸ್ವಲ್ಪ ಬಣ್ಣ ಬದಲಿದ್ರು ಕೇಸ್ ಹಾಕುವಂತ ಪರಿಸ್ಥಿತಿ ಬಹುಶಃ ಮುಂದಿನ ದಿನಗಳಲ್ಲಿ ಬರಬಹುದು. ಯಾರು ಎದೆಗುಂದಬೇಕು ಅಂತೇಳಿ ಇದು ಸಹಜ. ರಾಜಕಾರಣದಲ್ಲಿ ಒಂದು ಹೋರಾಟದಲ್ಲಿ ಸಹಜ. ಬಹುಶಃ ಸುಮಾರು ಟೀಕೆಗಳು ಬರಬಹುದು, ಹಾಗೆ ಮಾಡಿದ ಹೀಗೆ ಮಾಡಿದ ಅಂತ. ಬಹುಶಃ ಇನ್ನೂ ಒಂದು ಉಲ್ಲೇಖ ಮಾಡಿ ನಾನು ನಿಲ್ಲಿಸ್ತೇನೆ. ನಮ್ಮ ಹಿರಿಯರು ಬಹುಶಃ ಪಕ್ಷ ಅಥವಾ ಸಂಘ ಎಲ್ಲವನ್ನು ಕಟ್ಟಿ ಬೆಳೆಸಿದಂತಹ 70-80 ವರ್ಷ ಆದರೂ ಸಹ ಬುದ್ಧಿ
ಉಂಟೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ, ಬುದ್ಧಿ ಇದ್ದರೂ ಕೂಡ ಬಹುಶಃ ಒಬ್ಬ ಪ್ರಾಮಾಣಿಕ ಒಬ್ಬ ಲೀಡರನ್ನು ಮಾನಹಾನಿ ಮಾಡೋದು ಇದಕ್ಕಿಂತ ಮುಂದೆ 3 ವರ್ಷ ಹಿಂದೆ MLA ಇಲೆಕ್ಷನ್ನ ಟೈಮಲ್ಲಿ ಮಾಡಿದ ನನಗೆ ಇನ್ನೂ ನೋವಾಗೋದು. ನನಗೆ ನರೆಮುಗರ ಇಲ್ಲಿ ಕಾರಲ್ಲಿ ಹೋಗುವಾಗಲೂ ನೋವಾಗ್ತಾ ಇದೆ. ನಾನು ಅದನ್ನು ಕಿವಿಯಾರೆಗೆ ಹೇಳ್ತೇನೆ, ಕಳ್ಳ ಕಳ್ಳ ಅಂತ ಹೇಳಿದರು. ಯಾರು ಕಳ್ಳ ಈಗ? ಯಾರು ಕಳ್ಳ ಈಗ? ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಓಡಿಸಿದ ಶಾಲೆ ಮಗು ಸತ್ತ ಕಳ್ಳ ಯಾರಾಯಿತು? ಯಾಕೆ ಗೊತ್ತಿರಲಿಲ್ವ ಕಾನೂನು? ಇಷ್ಟು ವರ್ಷದ 85-90 ವರ್ಷದ ಅನುಭವ ಇಲ್ಲಿಗೆ ಹೋಯ್ತು. ನಮಗೆ ಯೋಚನೆ ಮಾಡಬೇಕಲ್ಲ ನಾವು. ಹೌದು, ಎಲ್ಲರೂ ಮಾಡಿದ್ದಾರೆ. ನನ್ನ ತಂದೆ ಒಳ್ಳೇದು ಮಾಡಿದ್ದಾರೆ, ಸಾಯುವ ಕಾಲಕ್ಕೆ ನಿನ್ನನ್ನೇ ಕೊಲ್ತೇನೆ ಅಂತ ಹೇಳಿದ್ರೆ ಆಗ್ತದೆ. ನನ್ನ ತಾಯಿಯನ್ನು ಕೊಲ್ತೇನೆ, ಮಕ್ಕಳನ್ನು ಕೊಲ್ತೇನೆ ಅಂದರೆ ನಾವು ಒಪ್ತೇವಾ? ಹಾಗೆ ಒಬ್ಬರು ಲೀಡರ್ಗಳು ಒಂದು ಹಂತ ಆಗುವಾಗ ಬಿಡಬೇಕು, ಹಿರಿಯರಿಗೆ ಕೊಡಬೇಕು. ನಾನೇ ಸಾಯುವವರೆಗೆ ಮತ್ತು ನನ್ನ ಜಾತಿಯಲ್ಲಿ ವಿಶೇಷವಾಗಿ ನಾನು ಹವ್ಯಕ ಬ್ರಾಹ್ಮಣ, ನನಗೆ ನಾಚಿಗೆ. ನಮ್ಮ ಜಾತಿಯಲ್ಲಿ ಹೋಗಿತ್ತು ಸಾಯುವವರೆಗೆ ನಮ್ಮಲ್ಲಿ ಆಗ ಲಂಗೋಟಿ ಕಟ್ತಿದ್ರು. ಈ ಬೀಗದ ಕೈ ಉಂಟಲ್ಲ, ಇದನ್ನು ಲಂಗೋಟಿ ತುದಿಗೆ ಕಟ್ಟಿಕೊಳ್ಳುದು. ಯಾಕೆ ಯಾರು ಅಲ್ಲಿ ಕೈ ಯಾಕೆ ಯಾರು ತೆಗಿಲಿಕ್ಕಿಲ್ಲ, ಇಟ್ಟರಲ್ಲೋ ಕತ್ಕೊಂಡು ಹೋಗಿ ಎಲ್ಲಿ ಅದನ್ನು ಸ್ನಾನ ಮಾಡುವಾಗ ಇದನ್ನು ತೆಗೆದು ಬೀಗ ದುಡ್ಡು ತೆಗೆದ್ರೆ ಆಗ ಅಷ್ಟು ಸಹ ಒಂದು ಮೊದಲಿನ ಹಿರಿಯರಿಗೆ ಆ ಒಂದು ದುಡ್ಡಿನ ಕದ್ದು ಹೋಗೋ ಭಯ ಅಲ್ಲ, ನನ್ನ ಆಡಳಿತ ಹೋಗ್ತದೆ ಅಂತ ಹೇಳೋ ಒಂದೇ ಭಯ. ಬಹುಶಃ ನನ್ನ ಸರ್ವಾಧಿಕಾರ ಹೋಗ್ತದೆ ಅಂತ. ಈ ಸರ್ವಾಧಿಕಾರ ಮೊದಲು ತೊಲಗಬೇಕು. ಪ್ರಜಾಪ್ರಭುತ್ವ ರೀತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಶಾಸಕರ ಆಯ್ಕೆ ಆಗಬೇಕು, ಜನಪ್ರತಿನಿಧಿಗಳ ಆಯ್ಕೆ ಬೇಕು. ಯಾರೋ ಒಬ್ರು ಮನೆಯಲ್ಲೇ ಕೂತು ಅವನಿಗೆ ಇವನಿಗೆ ಅಂತೇಳಿ ಆಯ್ಕೆ ಮಾಡುವಂತ ಈ ಸಂಪ್ರದಾಯವನ್ನು ಮೊದಲು ನಿಲ್ಲಿಸಬೇಕು. ಆಗ ಮಾತ್ರ ದಕ್ಷಿಣ ಕನ್ನಡಕ್ಕೆ ನ್ಯಾಯ, ಪ್ರಜಾಪ್ರಭುತ್ವ ರೀತಿಯ ನ್ಯಾಯ ಸಿಗ್ತದೆ. ಬಹುಶಃ ಇಲ್ಲದಿದ್ರೆ ಖಂಡಿತ ಸಿಗುವುದಿಲ್ಲ. ನಾನು ಹೇಳುವಂಥದ್ದು ಇರುವಂಥದ್ದೇ. ತಪ್ಪುಗಳು ಮಾಡ್ತೇನೆ, ನಾನು ಮಾಡಿರ್ಬೋದು ತಪ್ಪು, ಇನ್ನೂ ನಾನು ಮಾಡ್ಲಿಕ್ಕೆ ಇರ್ಬೋದು. ಯಾರೂ ಸಹ ಹಿರಿಯರಾಗ್ಲಿ ಕಿರಿಯ ತಪ್ಪು ಮಾಡಿರೋದಾದ್ರೆ ತಿದ್ದಿಕೊಂಡು ಆ ಹಠ, ಅಹಂಕಾರ, ದರ್ಪ ಇದನ್ನೆಲ್ಲ ಬಿಡಬೇಕು. ಆ ಅಹಂಕಾರ ದರ್ಪಗಳನ್ನು ಬಿಡದೆ ನಾವು ಮಾಡಿಕೊಂಡು ಹೋದ್ರೆ ಒಂದಲ್ಲ ಒಂದು ದಿವಸ ಅವನ ಗುಂಡೆಗೆ ಬರ್ತದೆ ಅಂತೇಳಿ ನಮ್ಮಲ್ಲಿ ಹಳ್ಳಿಯಲ್ಲಿ ಭಾಷೆ ಇರ್ತದೆ. ಕೆಟ್ಟ ಭಾಷೆ, ಅದನ್ನು ಅನಿವಾರ್ಯ ಹೇಳದೆ. ಯಾಕಂದ್ರೆ ಕೆಟ್ಟ ಭಾಷೆ ಅಂತ ಹೇಳಿದ್ರೆ ಇನ್ನೊಬ್ಬರು ನಮ್ಮ ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ಮಾತಾಡಿದಂತಹ ಕೆಟ್ಟ ಭಾಷೆ ನಾನು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ನನ್ನ ಅರ್ಹತೆಯೂ ಅಲ್ಲ ಅದು, ನನ್ನ ಯೋಗ್ಯತೆಗೆ ತಕ್ಕದಾದ ಶಬ್ದಗಳು ಇದುವೇ ಹೆಚ್ಚಾಯ್ತು ನಾನು ಮಾತಾಡಿದ್ದು. ಬಹುಶಃ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮಿಸಿ. ಬಹುಶಃ ಜಾತಿ ಧರ್ಮದಲ್ಲಿ ಹೋರಾಟ ಮಾಡ್ತಾರೆ ಅನ್ನೋ ಒಂದು ಹಣೆಗಟ್ಟೆ ಪಟ್ಟಿದ್ರು ನಮ್ಮ ಲೀಡರಿಗೆ. ಎಲ್ಲಿ ಜಾತಿ ಧರ್ಮದಲ್ಲಿ ಮಾಡಿದ್ರು ಹೇಳಿ? ಎಲ್ಲಿಯಾದರೂ ಒಂದು ಅವರ ಈಗ 4 ವರ್ಷದಲ್ಲಿ ಅವರ ಒಂದು ಭಾಷಣದಲ್ಲಿ ಜಾತಿ ಧರ್ಮ ಅಂತ ಎಲ್ಲಿಯಾದರೂ ಹೇಳಿದಿದ್ರೆ ಹೇಳಿ. ಕ್ಷಮೆ ನಾನು ಕೇಳ್ತೇನೆ, ಬೇರೆ ಯಾರು ಬೇಡ. ನಾನು ಕ್ಷಮೆ ಸಾರ್ವಜನಿಕವಾಗಿ ಕೇಳ್ತೇನೆ. ಅಪವಾದಗಳು ಹೊರಿಸುವುದು ಬಹಳ ಸುಲಭ. ಅಪವಾದಗಳನ್ನು ಹೊರಿಸುವುದು, ಅಪವಾದದಿಂದ ಹೊರಗೆ ಬರಲಿಕ್ಕೆ ದೇವರು ನಮ್ಮೊಟ್ಟಿಗೆ ಸದಾ ಇದ್ದಾನೆ. ಸದಾ ಕಾರ್ಯಕರ್ತರ ಬೆಂಬಲವು ಪ್ರಾಮಾಣಿಕರು ಇದ್ದಾಗ ಖಂಡಿತ ಹೋರಾಟ ಜಯ ಆಗ್ತದೆ. ಬಹುಶಃ ಈ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಲಿ. ಬಹುಶಃ ಇದು ಇಒ ಮತ್ತು CO ಅವರು ಅನುದಾನದಲ್ಲಿ ಬರಬೇಕಾದ ಅಗತ್ಯ ಇವತ್ತು ಬರ್ಬೋದಿತ್ತಲ್ಲ. ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಇಲ್ಲಿಗೆ ಅವರ ಅನುದಾನ ಬಂತಲ್ಲ, ಮಾಡ್ಬೋದಿತ್ತಲ್ಲ. ಜನಪ್ರತಿನಿಧಿಗಳು ಅವರ ಒಂದು ಜನಪ್ರತಿನಿಧಿಗಳು ಒಟ್ಟಿಗೆ ಅವರ ಹಿಂದೆ ಓಡುವವರಿಗೆ ಅವರು ಬರ್ಲಿಕ್ಕಿಲ್ಲ ನಮ್ಮಲ್ಲಿಗೆ. പക്ഷെ ತಾಲೂಕು ಪಂಚಾಯತ್ ಇವಾಗ ಬರ್ಬೋದಿತ್ತಲ್ಲ, ಇವತ್ತು ಬಂದು ನಮ್ಮಲ್ಲಿ ಸಮಾಧಾನ ಮಾಡ್ಬೋದಿತ್ತಲ್ಲ. ಸ್ವಾಮಿ ನಾನು ನಾಲ್ಕು ಬರ್ತೇನೆ, ಬಹುಶಃ ಆಯ್ತಲ್ಲ. ಇವತ್ತು ಹೊಸ ಕ್ರಿಯಾ ಯೋಜನೆ ಮಾಡಲಿಕ್ಕೆ ಸಮಯ ಆಯಿತು. ಅದೇ ದುಡ್ಡೆಲ್ಲಿ ಉಂಟು? ಕೇಂದ್ರ ಸರ್ಕಾರಕ್ಕೆ ಇಲೆಕ್ಷನ್ ಮಾಡಿದೆ, ಸಂವಿಧಾನಾತ್ಮಕವಾಗಿ ನೀವು ನಡ್ಕೊಳ್ಳಿದ್ರೆ ನಿಮಗೆ ದುಡ್ಡು ಕೊಡುವುದಿಲ್ಲ ಅಂತ ಕೇಂದ್ರ ಸರ್ಕಾರದ ಕಾನೂನಿದೆ. ಇವರು ಎಲ್ಲಿ ಇಲೆಕ್ಷನ್ ಮಾಡಿದ್ರು? ಪಂಚಾಯತ್ ಇಲೆಕ್ಷನ್, ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕು ಪಂಚಾಯತ್, ಇವರಿಗೆ 8 ಆಣೆ ಇಲ್ಲ. ಬಹುಶಃ ಇಲೆಕ್ಷನ್ ಮಾಡೋದ್ರಿಂದ ಅನುದಾನ ಬರ್ತಾ ಇಲ್ಲ. ಪಂಚಾಯತ್ ಅಲ್ಲಿ ಎಲ್ಲ ಕಾಂಟ್ರಾಕ್ಟ್ಗಳಿಗೆ 15ನೇ ಹಣಕಾಸಿಗೆ ದುಡ್ಡು ಬರ್ಬೋದು ಅಂತ ಹೇಳಿ ಕೆಲಸ ಮಾಡಿದವರಿಗೆ ಇವತ್ತು 3 ನಾಮ. ಇನ್ನು ಬರ್ತದ? 16ನೇ ಹಣಕಾಸು ಬರ್ತದೆ, 15ನೇ ಹಣಕಾಸು ಹೋಯ್ತು. ಏನು ಮಾಡಬೇಕು? ಯಾವುದೇ ಪಂಚಾಯತ್ ಅಲ್ಲಿ ಶಾಪಗಳಿಲ್ಲ. ಏನು ಮಾಡಬೇಕು? ಎಲ್ಲಿದೆ ಪ್ರಜಾಪ್ರಭುತ್ವ? ಎಲ್ಲಿದೆ? ಇವರ ಆಡಳಿತ ಎಲ್ಲಿದೆ? KPSC ಕರ್ಮಕಾಂಡ. ಇನ್ನೊಂದು BSc ಡಾಕ್ಟರ್ ಇದ ಆಯ್ಕೆಯಲ್ಲಿ ಅವರು ದುಡ್ಡು ಮಾಡಿದರೆ ಇನ್ನು ಇಲ್ಲಿ ಮಾಡ್ಲಿಕ್ಕಿಲ್ಲ ಸ್ವಾಮಿ ಅವರು. KPSC ಏನಾಯ್ತು? ಹಗರಣಗಳ ಸರಮಾಲೆ. ಇವತ್ತು ಹೇಗೆ ಒಬ್ಬ ಪ್ರಾಮಾಣಿಕ ಒಂದು KPSC 50-80 ಲಕ್ಷ ಕೊಟ್ಟು ಪ್ರಾಮಾಣಿಕ ಒಬ್ಬ ಹೇಗೆ ಹೋಗ್ಬೇಕು? ನೋವು ಯಾರಿಗೆ ಆಗುದಿಲ್ಲ? ಆಗ ನ್ಯಾಯ ಇಲ್ಲೋ? ಆಗ ಪ್ರಜಾಪ್ರಭುತ್ವ ಇಲ್ಲೋ? ಆಗ ಸರ್ವಾಧಿಕಾರವೋ? RSS ಅನ್ನು ತೋರ್ತಾರೆ ಇವರು. ಏನು ಮಾಡಿದೆ ಇವರಿಗೆ RSS? ಯಾವುದಾದ್ರೂ ಸಂಘಟನೆ ಅಥವಾ ಇನ್ನೊಂದಿದೆ RSS. ಇವರದು ಮುಸಲ್ಮಾನ 1000 ಸಂಘಟನೆ ಇದೆ. ಎಲ್ಲ ಏನು ಇವರು ದೇಶಕ್ಕೆ ತೊಂದರೆ ಮಾಡಿದ್ದಾರೆ. ತೊಂದರೆ ಮಾಡಿದವರನ್ನು ಬೇರೆ ಕೇಸ್ ಹಾಕ್ಲಿ, ಇದೇ ಅಲ್ಲ ಕಾನೂನು. ಯಾಕೆ ಈ ಸಮಸ್ಯೆಯನ್ನು ಎಳೆದು ಹಾಕುದು? ಯಾರ ಮೇಲೂ ಆರೋಪಗಳನ್ನು ಹಾಕಿ ತಾನು ಬದುಕ್ತೇನೆ, ಇದು ಖಂಡಿತ ಸಾಧ್ಯ ಇಲ್ಲ ಈ ಸಮಾಜದಲ್ಲಿ. ಈಗ ಸಾಮಾಜಿಕ ಜಾಲತಾಣ ಇದೆ. ಬಹುಶಃ ಇದು ಇದ್ದ ಕಾರಣ ಇವತ್ತು ನಾವೇನೋ ಪ್ರಜೆಗಳು ಅಲ್ಪ ಸ್ವಲ್ಪ ನ್ಯಾಯ ಸಿಗ್ತಾ ಇದೆ ನಮಗೆ. ಸಾಮಾಜಿಕ ತಾಣ ಇಲ್ಲದೆ ಇದ್ರೆ ನಮ್ಮನ್ನು ಇಲ್ಲಿಗೆ ಒಂದು ಮಟ್ಟ ಹದ ಮಾಡ್ತಿದ್ರು. ಇನ್ನೊಂದು ಮೊಬೈಲ್ ಬಂದದಲ್ಲಿ ಬದುಕಿದ್ದು ನಾವು. ಫೋಟೋ ನಮಗೂ ತೆಗಿಲಿಕ್ಕೆ ಕೊಡ್ತದೆ, ಅವರಿಗೂ ತೆಗಿಲಿಕ್ಕೆ ಕೊಡ್ತದೆ. ಒಳ್ಳೆಯವರಿಗೆ ಒಳ್ಳೆಯದೇ, ಕೆಟ್ಟವರಿಗೆ ಮಾತ್ರ ಅಲ್ಲಿ ಹಾಗೆ ಆಗಿದೆ. 2800 ಮೇಲೆ ಈಗ ಪೊಲೀಸ್ ಅಧಿಕಾರಿಗಳು ಕೇಸ್ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಬಹಳ ಒಳ್ಳೆಯ ನಿರ್ಧಾರವೇ ಅದು, ಏನು ತಪ್ಪಲ್ಲ. ಒಬ್ಬ ಜೀವವನ್ನೇ ತೆಗೀತಾನೆ ಅಂತೇಳಿ ಅವ್ರ ಜೀವ ತೆಗೆಯದೆ ಅವರು ಏಕಪಡಿಸುವನ್ನ ಹಾಕದಿದ್ದದ್ದೇ ಬಹಳ ಪುಣ್ಯ. ಪ್ರಾಮಾಣಿಕರಿಗೆ ಇದ್ದೇವೆ ಅಂತ ಹೇಳುವುದನ್ನು ನಿಮಗೆ ಡೆಲ್ಲಿಯ ಪೊಲೀಸರು ನಮಗೆ ತೋರಿಸಿದ್ದಾರೆ. ಬಹುಶಃ ಅದೇ ರೀತಿ ಪುತ್ತೂರಿನ ಪೊಲೀಸರು ತೋರಿಸ್ತಾರೆ ಅಂತ ನನಗೆ ಅಚಲ ವಿಶ್ವಾಸ ಇದೆ. ನೋಡ ಇವತ್ತು ಸಂಜೆ ಆಗುವಾಗ ಗೊತ್ತಾಗ್ತದೆ. ವಿಶ್ವಾಸಕ್ಕೆ ಚ್ಯುತಿ ಬರಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ನಾವೆಲ್ಲ ಈ ಸಂಘಟನೆಯಲ್ಲಿ ಪ್ರಾಮಾಣಿಕವಾಗಿ
ಹೋರಾಡುವ. ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ಸಾವಿರ ಸಮಸ್ಯೆಗಳಿದೆ ನಮ್ಮಲ್ಲಿ. ಒಂದೊಂದೇ ಮೆಲುಕು ಆಗ್ತಾ ಹೋದರೆ ಸಮಸ್ಯೆಗಳು ನಿರಂತರ ಇದೆ ನಮಗೆ. ಬಹುಶಃ ಇವತ್ತು 9/11 ಇಲ್ಲದೆ ಬಹುಶಃ ಎಷ್ಟು ಜನರ ಮದುವೆ ನಿಂತಿದೆ ಗೊತ್ತುಂಟು, ಎಷ್ಟು ಜನರ ಬೊಜ್ಜ ನಿಂತಿದೆ, ಸಣ್ಣಕ್ಕಾಗಿದೆ, ಮದುವೆ ಇಲ್ಲ ಕೆಲವರಿಗೆ. 9/11 ತಗೊಂಡು ಹೋಗಿ CA ಬ್ಯಾಂಕಿಗೆ 9/11 ಕೊಂಡೆ ಅಂತ ಹೇಳ್ತಾರೆ CEO. 9/11 ಸಿಗುವುದೇ ಇಲ್ಲ ಇವತ್ತು. ಕನ್ವರ್ಷನ್ ಆಗ್ತದೆ 6 ತಿಂಗಳು 8 ತಿಂಗಳು ಒಂದು ಕನ್ವರ್ಷನ್ ಬೈಲಿಗೆ ಯಾಕೆ ಇಡ್ತಾರೆ? ಉತ್ತರ ಕೊಡ್ಲಿ. ಇನ್ನೊಂದು ಸಹಕಾರಿ ರಂಗದಲ್ಲಿ ಹಾಲು ಉತ್ಪಾದಕ ಸಹಕಾರಿ ಸಂಘಗಳು, ಸಾಕಷ್ಟು ಸಹಕಾರಿ ಸಂಘಗಳು 1 ಸೆಂಟ್ಸ್ ಜಾಗ ಇಲ್ಲದೆ ಪರದಾಡ್ತಾ ಇದೆ, ಅರ್ಜಿ ಕೊಡ್ತಾ ಇದೆ ಸರ್ಕಾರಕ್ಕೆ. ಒಂದು 3 ಸೆಂಟ್ಸ್ ಕೊಡ್ಬೋಯ್ತಲ್ಲ, ಯಾಕೆ ಕೊಡ್ತಾ ಇಲ್ಲ? ಎಂತ ಅಭಿವೃದ್ಧಿ ಏನು? ಯಾರ ದುಡ್ಡು? ನನ್ನ ಪಟ್ಟಾಲ್ಯಾಂಡ್ ಕೊಡೋದಲ್ಲ ಅಲ್ಲ, ಸರ್ಕಾರದ ಜಾಗ ಇದೆ, ಕೊಡ್ಬೋದಲ್ಲ ಒಂದು 5 ಸೆಂಟ್ಸು. ಏನು ಅಭಿವೃದ್ಧಿ? ಉತ್ತರ ಕೊಡ್ಬೇಕಲ್ಲ. ಎಲ್ಲ ಸಮಾಜದ ಎಲ್ಲ ವರ್ಗದವರಿಗೆ ಕೊಡ್ಬೇಕಲ್ಲ. ನಾವು ಬರೀ 2-3 ಜಾತಿಗೆ ಕೊಟ್ಟರೆ ಆಯ್ತಾ? ಒಂದೇ ಜಾತಿಗೆ ಎಲ್ಲ ಅನುದಾನವನ್ನು ಕೊಟ್ಟು ಬಿಟ್ಟರೆ ಉಳಿದವರು ಏನು ಮಾಡಬೇಕು? ಬಹುಶಃ ಈ ರೀತಿಯಲ್ಲಿ ಎಲ್ಲರನ್ನೂ ಒಂದು ತಾಯಿ ಮಕ್ಕಳನ್ನ ಹೇಗೆ ನೋಡ್ತಾರೆ ಹಾಗೆ ಈ ಸರ್ಕಾರ ನೋಡಬೇಕು. ಇದು ಯಾವತ್ತೂ ಈ ಸರ್ಕಾರ ನೋಡುವುದಿಲ್ಲ. ಪ್ರಜಾಪ್ರಭುತ್ವವನ್ನು ಇದು ಮೆಟ್ಟಿ ಹಾಕುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ಒಕ್ಕರಲ್ಲಿ ನಮ್ಮೊಳಗೆ ಏನೇ ಸಮಸ್ಯೆ ಇರಲಿ ಒಕ್ಕೊರಲಿಂದ ಹೋರಾಟ ಮಾಡುವ. ನರೇಮುಗರ್ನ ಆ ವ್ಯವಸ್ಥೆ ಆಗದಿದ್ದಲ್ಲಿ ಬಹುಶಃ ನಾವು ಡಬ್ಬಿ ಹಿಡ್ಕೊಂಡು ಇಡೀ ಪುತ್ತೂರು ತಾಲೂಕಲ್ಲಿ ಹೋಗಿ ಒಂದು ಒಳ್ಳೆ ಸಂದೇಶ ಕೊಡುವ ಅಂತ ಹೇಳಿ ಭಾವಿಸ್ತು. ಬಹುಶಃ ಇವರು ಹೇಳಿದ್ರು ನಮ್ಮ ಅರುಣಣ್ಣ, ಇದು ಒಳ್ಳೇದು, ಒಂದು ಪಾಠ ಅದು ಆಗ್ಲಿ ಇವರಿಗೆ. ಬಹುಶಃ ನಾವು ನಾಚಿಗಲ್ಲ, ನಾವು ಯಾವತ್ತೂ ಡಬ್ಬಿ ಹಿಡಿದವರೇ, ನಮಗೇನು ಡಬ್ಬಿ ಹಿಡಲಿಕ್ಕೆ ನಾಚೆ ಇಲ್ಲ. ಶ್ರೀರಾಮನಿಂದ ಹಿಡಿದು ಎಲ್ರಿಗೂ ನಾವು ಡಬ್ಬಿ ಹಿಡ್ತಿದ್ದೇವೆ, ಗೌರವದಿಂದ ಡಬ್ಬಿ ಹಿಡ್ತೇವೆ. ನಾವೇನು ಡಬ್ಬಿ ಕತ್ತುಕೊಂಡು ಶಾಲೆ ಮಾಡಲಿಲ್ಲ, ಶಾಲೆ ಅಧ್ಯಕ್ಷರು ನಾನಾಗಲಿಲ್ಲ, ಶಾಲೆ ಕಮಿಟಿಯಲ್ಲೂ ನಾನಿಲ್ಲ. ಹಾಗೆ ಒಳ್ಳೆಯ ಬದಲಾವಣೆಯನ್ನು ಮಾಡುವ. ಡಬ್ಬಿ ಇಡುವಲ್ಲಿಗೆ ಅಷ್ಟು ಕೆಳಗೆ ಈ ಸರ್ಕಾರದ ಮರ್ಯಾದೆ ಹೋಗುವುದು ಬೇಡ ಅಂತ ಹೇಳಿ ಅವರು ಯೋಚನೆ ಮಾಡಿದರೆ ನಮಗೂ ಒಳ್ಳೇದು, ಅವರಿಗೂ ಒಳ್ಳೇದು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ನ್ಯಾಯ ಎಲ್ರಿಗೂ ಸಿಗಲಿ, ಪ್ರಜಾಪ್ರಭುತ್ವ ಒಲಿಯಲಿ ಅಂತ ನನ್ನ ಒಂದು 2 ಮಾತುಗಳು ನಿಲ್ಲಿಸ್ತೇನೆ.